ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತು ಹಾಕಿದ್ದೇನೆ ಅನ್ನೋ ಪ್ರಕರಣ ಎಸ್ಐಟಿ ತನಿಖೆ ಮಾಡ್ತಾ ಇದೆ. ಎಸ್ಐಟಿ ತನಿಖೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಸಂಘರ್ಷ ಆಗ್ತಾ ಇದೆ. ಎಸ್ಐಟಿ ತನಿಖೆಯನ್ನ ಬಿಜೆಪಿ ನಾಯಕರು ವಿರೋಧಿಸುತ್ತಿದ್ರೆ ಕಾಂಗ್ರೆಸ್ಸಿಗರು ಸಮರ್ಥನೆ ಮಾಡ್ತಾ ಇದ್ದಾರೆ. ಏನಿದು ಕಾಂಗ್ರೆಸ್ ಬಿಜೆಪಿ ನಡುವಿನ ಹಗ್ಗಜಿಗ್ಗಾಟ ಅಂತ ನೋಡುವುದಾದರೆ, ಎಸ್ಐಟಿ ಶೀಘ್ರವೇ ಧರ್ಮಸ್ಥಳಕ್ಕೆ ಹೋಗಿ ತನಿಖೆ ನಡೆಸುತ್ತೆ ಅನ್ನೋದು ವಿಪಕ್ಷಗಳಿಗೆ ಗೃಹ ಸಚಿವ ಪರಮೇಶ್ವರ್ ಪ್ರಶ್ನೆ ಕೊಟ್ಟಿದ್ದಾರೆ. ತಕ್ಷಣವೇ ಧರ್ಮಸ್ಥಳಕ್ಕೆ ಹೋಗಿ ಸಾಕ್ಷಿ ಕಲೆ ಹಾಕಲು ಸೂಚನೆ ಕೊಟ್ಟಿದ್ದೇನೆ. ಸರ್ಕಾರದಿಂದ ಎಸ್ಐಟಿ ರಚನೆ ಆಗಿರೋದು ಹಿಂದೂ ವಿರೋಧಿ ಕ್ರಮ ಅಲ್ಲ. ಶ್ರೀ ಕ್ಷೇತ್ರ ಧರ್ಮಸ್ಥಳವು ಯಾವುದೇ ಒಂದು ಕುಟುಂಬದ ಆಸ್ತಿಯಲ್ಲ. ಎಸ್ಐಟಿ ತನಿಖೆ ಬಗ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ನಾವು ಏನೇ ಮಾಡಿದ್ರು ಮಾತಾಡ್ತಾರೆ, ಈ ಬಗ್ಗೆ ಆತುರದಿಂದ ಮಾತನಾಡೋದು ಸರಿಯಲ್ಲ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಇನ್ನು ಧರ್ಮಸ್ಥಳದ ಪರವಾಗಿ ನಾನು ನಿಲ್ಲುತ್ತೇನೆ ಅನ್ನೋದು ಸಿಟಿ ರವಿ ಅವರ ವಾದ. ಸಜ್ಜನರ ಮೌನವನ್ನ ದೌರ್ಬಲ್ಯ ಅಂತ ಭಾವಿಸಬೇಡಿ ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಟೀಕೆ ಆಪಾದನೆ ಮಾಡೋದು ಭಾರಿ ಸುಲಭ, ಎಸ್ಐಟಿ ತನಿಖೆ ಆಗಲಿ ಅನ್ನೋದು ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಮಾತು. ಸೈಲೆಂಟ್ ಆಗಿದ್ದಾರೆ ಅನ್ನೋದು ದೌರ್ಬಲ್ಯ ಅಲ್ಲ, ಮೌನವಾಗಿದ್ದಾರೆ ಅನ್ನೋದು ದೌರ್ಬಲ್ಯ ಅಲ್ಲ. ಐ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ ಅನ್ನೋದು ಸಿಟಿ ರವಿ ಅವ್ರ ಮಾತು. ಎಸ್ಐಟಿ ತನಿಖೆ ಆಗಲಿ, ಯಾಕೆ ಆತುರದ ಕಾಮೆಂಟ್ ಮಾಡೋದು ಅನ್ನೋದು ಪರಮೇಶ್ವರ್ ಅವ್ರದ್ದು ಮಾತು. ಯಾರದೇ ಕುಟುಂಬದ ಆಸ್ತಿ ಅಲ್ಲ ಇದು ಅನ್ನೋದು ಅವ್ರ ಮಾತು. ಸೊ ಹಾಗಾಗಿ ಕಾಂಗ್ರೆಸ್ಸಿಗರು ಬಿಜೆಪಿಗರು ಭಿನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ತನಿಖೆ ಸಾಗ್ತಿದೆ. ಆರೋಪ ಮಾಡಿದ್ದಾರೆ, ಆರೋಪ ಮಾಡಿದ ಮೇಲೆ ಅದ್ರಲ್ಲಿ ತನಿಖೆ ಆಗಬೇಕು, ಎಸ್ಐಟಿ ಅದನ್ನು ಪ್ರೋಗ್ರೆಸ್ ಮಾಡಬೇಕು. ನೂರಾರು ತಲೆಬುರುಡೆ ಕೈಕಾಲು ನೆನಪು ಹುಡುಗಾಟ ಕೆಟ್ಟೋಯ್ತಾನಲ್ಲಿ. ಅಯ್ಯೋ ದೇವರೇ, ಅಲ್ಲಿ ಆಗಿರ್ತಕ್ಕಂಥ ಅನಾಚಾರದ ಬಗ್ಗೆ, ಅಲ್ಲಾಗಿರ್ತಕ್ಕಂಥ ಹತ್ಯೆಗಳ ಬಗ್ಗೆ, ಅಲ್ಲಾಗಿರ್ತಕ್ಕಂಥ ಸಾವುಗಳ ಬಗ್ಗೆ, ಅವನು ಯಾರೋ ಹೇಳಿರ್ತಕ್ಕಂಥ ನೂರಾರು ಜನರು ಊತ ಹಾಕಿದ್ದೀನಿ ಅನ್ನೋದ್ರ ಬಗ್ಗೆ ತನಿಖೆಯಾಗಬೇಕಿದೆ. ಅನಾಥ ಶವ ಆದರೂ ಕೂಡ ಪೊಲೀಸ್ನವ್ರು ಪರ್ಮಿಷನ್ ಕೊಡಬೇಕಲ್ಲ, ಇದು ಅನಾಥ ಶವ, ಊತ ಹಾಕ್ರಪ್ಪ, ಸುಡ್ರಪ್ಪ ಅಂತ. ಏನೂ ಇಲ್ಲದೆ ಈ ಥರ ವಿತೌಟ್ ಪೊಲೀಸ್ ಇನ್ಫಾರ್ಮೇಷನ್ ಈ ಥರ ಆಗಿದೆ ಅಂತ ಹೇಳಿದ್ದಾನೆ. ಹಲವು ಊಹಾಪೋಹ ಅನುಮಾನಗಳ ಹಿನ್ನೆಲೆ, ಡಿಮ್ಯಾಂಡ್ ಹಿನ್ನೆಲೆ, ಹೋರಾಟದ ಹಿನ್ನೆಲೆ ಇವೆಲ್ಲ ಆಗ್ತಾ ಇದೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಎಲ್ಲ ಗುಂಡಿ ತೆಗೆದು ಅವೇನೋ ಸಿಕ್ಕಿಲ್ಲ ಅಂದರೆ ಅವ್ನು ಹೇಳಿದವನು ಮೆಂಟ್ಲು. ಸಿಕ್ಕಿದ್ರೆ ಅದು ಮಾಡಿದಂಥ ಕ್ರೂರಿಗಳು, ನೀಚರು, ದುಷ್ಟರು ಯಾರು ಅನ್ನೋದು ಗೊತ್ತಾಗಬೇಕಲ್ಲ. ತನಿಖೆಗೆ ಮೊದಲೇ ರಿಪೋರ್ಟ್ ಹೆಂಗೆ? ಸಿಟಿ ರವಿ ಅವರ ಪ್ರಕರಣದಲ್ಲಿ ತನಿಖೆಗೆ ಮೊದಲು ಒಂದು ಕನ್ಕ್ಲೂಷನ್ ಬಂದ್ಬಿಟ್ರೆ ಹೆಂಗೆ ಅಂತ ಆಗುತ್ತೇನು? ವಿಚಾರಣೆ ಆಗಬೇಕಾಗಿತ್ತಲ್ಲ ಅದ್ರ ಬಗ್ಗೆ ಎಲ್ಲ. ಅವ್ರದ್ದೊಂದು ಪ್ರಕರಣ ಆಗಿತ್ತಲ್ಲ. ಸೊ ಹಾಗಾಗಿ ಈ ಒಂದು ಪ್ರಕರಣವನ್ನು ಎಸ್ಐಟಿ ತನಿಖೆ ಮಾಡ್ತಾ ಇದೆ. ಎಸ್ಐಟಿ ತನಿಖೆಯಲ್ಲಿ ಸತ್ಯ ಹೊರಬರುವ ವಿಶ್ವಾಸವನ್ನು ಬಹುತೇಕ ಮಂದಿ ವ್ಯಕ್ತಪಡಿಸಿದ್ದಾರೆ ಅಲ್ವಾ. ಇದೇನು ಎಕ್ಸ್ಟ್ರಾ ಇನ್ನೇನು ಬೇಡ. ಫಸ್ಟು ತಲೆಬುರುಡೆ ಇವೆಲ್ಲ ಸಿಗ್ಬೇಕು ನೂರಾರು ಜನದು. ಸಿಕ್ಕಿದ ಮೇಲೆ ಮುಂದೆ ಆಟ ಇರೋದು. ಈಗ ಇದನ್ನು ಮಾಡಿದ್ರೆ ಸಾಕಲ್ಲ. ಇಲ್ಲಿ ಸಿಗ್ಲಿಲ್ಲ ಅಂದರೆ ಮುಂದಿಂದ ಏನಾಗುತ್ತೆ? ಸಿಗ್ಬೇಕಲ್ಲ, ಈಗ ಅದನ್ನು ತೆಗಿಬೇಕಲ್ಲ. ತೆಗಿತಾರೆ ಈಗ ಅದನ್ನು. ಯಾರನ್ನೋ ಟಾರ್ಗೆಟ್ ಮಾಡಿ ಏನು ಮಾಡ್ತಿರೋದಲ್ಲ. ಏನು ಇಲ್ಲ ಕರ್ಕೊಂಡೋಗಿ ಸ್ಟೇಷನ್లో ಕೂರಿಸ್ಕೊಂಡಿದ್ರೆ ಕರೆಕ್ಟ್ ನೀವು ಹೇಳೋದು ರವಿ ಅವರೇ. ತನಿಖೆ ಆಗಲಿ, ಕೋಟ್ಯಾಂತರ ಜನರ ಬೇಡಿಕೆ ಅದು. ಎಲ್ಲರೂ ಸ್ವಾಗತವನ್ನು ಮಾಡಿದ್ದಾರೆ. ತನಿಖೆಯಾಗಲಿ, ಆದರೆ ಅಪಪ್ರಚಾರ ಬೇಡ. ತನಿಖೆಯಾಗಲಿ, ಆದರೆ ಅನಾವಶ್ಯಕ ಯಾರನ್ನೋ ಗುರಿ ಮಾಡೋದು ಬೇಡ. ತನಿಖೆಯಾಗಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ಆದರೆ ಯಾರ್ದೋ ಹೆಗ್ಲ ಮೇಲೆ ಇಟ್ಟು ಯಾರಿಗೋ ಗುಂಡು ಹೊಡಿಯೋ ಕೆಲಸ ಆಗೋದು ಬೇಡ. ಯಾರನ್ನೋ ತೇಜೋವಧೆ ಮಾಡೋದು ಬೇಡ. ತಪ್ಪಿತಸ್ಥರು ಯಾರೇ ಆಗಿರಲಿ, ಶಿಕ್ಷೆ ಆಗಲಿ. ಯಾಕಂದರೆ ಈ ದೇಶದಲ್ಲಿ ಅಕ್ರಮ ಆಸ್ತಿ ಗಳಿಕೆಯಲ್ಲಿ ಜಯಲಲಿತಾ ಜೈಲಿಗೆ ಹೋಗಿದ್ದಾರೆ. ಶಿವಮೊಗ್ಗದ ಸ್ವಾಮಿಗಳು ರೇಪ್ ಕೇಸಲ್ಲಿ ಜೈಲಿಗೆ ಹೋಗಿದ್ದಾರೆ. ಚಿತ್ರದುರ್ಗದ ಸ್ವಾಮಿಗಳು ಅನಾಚಾರ ಮಾಡಿ ಜೈಲಿಗೆ ಹೋಗಿದ್ದಾರೆ. ಕಂಚಿ ಕಾಮಕಟ್ಟಿ ಶ್ರೀಗಳು ಜೈಲಿಗೆ ಹೋಗಿದ್ದಾರೆ. ಅಸಾರಾಂಬಾಪು ಜೈಲಿಗೆ ಹೋಗಿದ್ದಾರೆ. ಯಾರೂ ಸೇಫ್ ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಾರೂ ಸ್ಟ್ರಾಂಗ್ ಅಲ್ಲ. ನಮ್ಮ ಕಾನೂನು ಸ್ಟ್ರಾಂಗು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ಆದರೆ ಹೋರಾಟದ ಕೆಲವರು ಆ 100 ಜನದ ಬಿಟ್ಟು ಇನ್ಯಾರನ್ನೋ ಇಟ್ಕೊಂಡು ಅವರಾಗಲಿ ಇವರಾಗಲಿ ಅಂತ ಕೆಲವರು ಬೆಂಟುತ್ತವ್ರೆ. ಅದ್ರ ವಿರುದ್ಧ ಇದೆ. ನಿಮಗೆ ಕೊಲೆಗಾರರು ಬೇಕೋ ಇಲ್ಲ ನೀವೇ ಹುಡ್ಕೊಂಬಂದ್ರೆ ಕೊಲೆಗಾರ ಅಂತ ಪ್ರೂವ್ ಆಗಬೇಕು. ಕೊಲೆಗಾರರು ಬೇಕು, ಹಂತಕರು ಬೇಕು, ನೀಚರು ಬೇಕು, ದುಷ್ಟರು ಬೇಕು, ಈ ಕೃತ್ಯಗಳನ್ನ ಎಸ್ಕಿರೋರು ಬೇಕು. ಆದರೆ ಎಸ್ಕಿರೋಲ್ಲ ಇವರೇ ಆಗಿರಬೇಕು. ಈ ಎಲ್ಲ ಅಪರಾಧವನ್ನು ಇವರೇ ಮಾಡಿದ್ದಾರೆ ಅಂತ ಯಾರ್ದೋ ಮೇಲೆ ಹೇಳೋದಿದೆಯಲ್ಲ, ಅದು ದೂರ ಅಂತ. ತನಿಖೆ ಆಗಲಿ, ತನಿಖೆ ಮಾಡಕ್ಕೆ ಬಿಡಿ.
ಕೆಲವರು ಇವರಲ್ಲ ಸುಮ್ಮನೇನೋ ಅನ್ನೋಕ್ಕೆ ತನಿಖೆ ಆಗಲಿ ಅದ್ರ ಕಡೆ ಹೊರಗಡೆ ಬರುತ್ತೆ. ನಮಗೂ ಭಾಳ ಕುತೂಹಲ ಇದೆ. ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ, ನೋಡಿ ಕಾಮೆಂಟ್ ಮಾಡಿ. ಇವನೇ ಈತನೇ ಇವರದ್ದೇ ಅಂತ ಹಾಕಿದ್ರೆ ಕಾಮೆಂಟ್ಗೂ ಕೇಸ್ ಹಾಕ್ಬಿಟ್ಟು ಗುಮ್ತಾರೆ. ಧನ್ಯವಾದಗಳು. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.